ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಶುಕ್ರವಾರದ ವ್ಲಾಗ್ ನೋಡ್ತಾ ಇದ್ದೀರಾ. ಅಂದರೆ ಶ್ರಾವಣದಲ್ಲಿ ನಮಗೆ ಲಾಸ್ಟ್ ಬರುವಂಥ ಶುಕ್ರವಾರ. ಸೊ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಪೂಜೆ ಎಲ್ಲ ಮುಗಿಸಿ ಆ್ಯಂಡ್ ನೆಕ್ಸ್ಟು ನಾನು ಕೂಡ ವಿಡಿಯೋ ತೆಗೆಯೋಣ ಸರಿ ಕೆಲವೊಂದು ಐಟಮ್ಸ್ನ ತರಿಸ್ಕೊಂಡಿದ್ದೆ, ಅದ್ರ ಬಗ್ಗೆನೂ ಒಂದು ಸ್ವಲ್ಪ ವ್ಲಾಗ್ ಹಾಕೋಣ ಅಂತ ಹೇಳಿ ಅದನ್ನು ಕೂಡ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿದ್ದೆ ನಾನು ತೋರಣ ತರಿಸ್ಕೊಂಡಿದ್ದ ಬಗ್ಗೆ. ಸೊ ತೋರಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಆರಾಮಾಗಿ ಒಂದು 500-550 ಒಂದು 3 ಸೆಟ್ಟಲ್ಲಿ ತೊಗೊಂಡ್ರಿ ಅಂದರೆ ನಮಗೆ ಸ್ವಲ್ಪ ಹಳೇದಾಗ್ತಿದ್ದ ಹಾಗೆ ಇಲ್ಲ ಹಬ್ಬಕ್ಕೆ ಬಂದು ನಾವು ಚೇಂಜ್ ಮಾಡ್ಕೊಳ್ತಾ ಇರ್ಬೋದು. ಹಾಗೆ ನಾನು ಕೂಡ ಬೆಳ್ಳಿ ವಸ್ತುಗಳನ್ನ ಅಂದರೆ ತಗೊಂಡಿದ್ನಲ್ಲ, ಬೆಳ್ಳಿ ದೀಪ ಎಲ್ಲನೂ ಅದನ್ನೆಲ್ಲ ಪೂಜೆಗಿಟ್ಟು ಎತ್ತಿಟ್ಬಿಟ್ಟೆ. ಆಮೇಲೆ ಬಂದು ನಾನು ಒಲೆ ಹಾಕ್ಕೊಂಡಿದ್ದೆ. ರೀಸೆಂಟಾಗಿ ಒಂದು 15 ದಿವಸದಿಂದ ಒಂದೇ ಒಲೆ ಹಾಕ್ಕೊಂಡಿದ್ದೆ. ಸರಿ ಚೇಂಜ್ ಮಾಡ್ಕೊಳ್ಳೋಣ ಅಂತೇಳಿ ಅದನ್ನು ವಾಶ್ ಮಾಡೋದಕ್ಕೆ ಹಾಕಿ ನಾನು ಜುಮ್ಕ ಎತ್ಕೊತಾ ಇದ್ದೀನಿ. ಇದು ಚಿಕ್ಕ ಜುಮ್ಕನೇ, ಒಂದೊಂದು ಬಂದು 2 ಗ್ರಾಮ್ ಇದೆ. ಟೋಟಲ್ ಜುಮ್ಕ ಬಂದು 4 ಗ್ರಾಮ್ ಇದು. ಸೊ ಇದು ಅಮ್ಮ ಕೊಡಿಸಿದ್ದು ನನಗೆ. ಸರಿ ತುಂಬ ದಿವಸನೇ ಆಗಿತ್ತು, ಹೇಳಬೇಕು ಅಂದರೆ ಹತ್ತತ್ರ ವರ್ಷನೇ ಆಗಿತ್ತು ಅಂದ್ಕೊತೀನಿ. ಸರಿ ಹಾಕ್ಕೊಳ್ಳೋಣ ಅಂತ ಹೇಳಿ ಇದಕ್ಕೆ ಈ ವಾಲೆ ಪೇರ್ ಮಾಡ್ತಾಯಿದ್ದೀನಿ. ಈ ವಾಲೆ ನಾನು ತೊಗೊಂಡಿದ್ದು. ಸೊ ಇದು ನಾನು ಯೂಟ್ಯೂಬ್ ಇನ್ಕಮಲ್ಲಿ ಸೇವಿಂಗ್ಸ್ ಮಾಡಿಬಿಟ್ಟು ನಾನು ತೊಗೊಂಡಿದ್ದು ಚಿಕ್ಕ ವಾಲೆನೇ ಇದು. 2 ವಾಲೆಯಿಂದ ಒಂದೊಂದು ವಾಲೆ 1 ಗ್ರಾಮ್ ಅನಿಸುತ್ತೆ. 2 ಗ್ರಾಮ್ ವಾಲೆನೇ ಇದು, ಕಮ್ಮಿದೆ. ನಾನೇ ಲೈಟ್ ವೆಯ್ಟ್ ಬೇಕು ಅಂತ ಹೇಳಿಬಿಟ್ಟು ನಾನು ತೊಗೊಂಡಿದ್ದು. ಸೊ ಅದಕ್ಕೆ ಪೇರ್ ಮಾಡಿ ಇವಾಗ ಹಾಕ್ಕೊಳ್ಳೋಣ ಅಂತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಬಂದು ಕಾಲ್ ಚೈನ್ ಬಂದು ಹಾಕ್ಕೊಂಡೇ ಇರಲಿಲ್ಲ, ತೊಗೊಂಡಿದ್ದು ಬೆಳ್ಳಿದು, ಮರ್ತೇ ಬಿಟ್ಟಿದ್ದೆ ನಾನು. ಸರಿ ಬೆಳ್ಳಿ ಸಾಮಾನೆಲ್ಲ ಎತ್ತಿಡುವಾಗ ಸರಿ ಕಾಲ್ ಚೈನ್ ನೆನಪಾಯಿತು, ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಕ್ಕೊಂಡೆ. ನಾನು ಬಂದು ಮೀಶೋಯಿಂದ ಆ್ಯಂಡ್ ನೆಕ್ಸ್ಟ್ ಬಂದು ಫ್ಲಿಪ್ಕಾರ್ಟಿಂದ ಕೆಲವೊಂದು ಐಟಮ್ಸನ್ನು ಬಂದು ತರಿಸ್ಕೊಂಡಿದ್ದೀನಿ. ಫ್ಲಿಪ್ಕಾರ್ಟಿಂದು ಮತ್ತು ಮೀಶೋದು ಇವತ್ತೇ ಬಂತು. ಫಸ್ಟಾಗಿ ಬಂದು ನಾನು ತೋರಿಸ್ತಿರೋದು ಬಂದು ಸೆರಾಮಿಕ್ದು, ಈ ರೀತಿ ಚಿಕ್ಕದು. ಇದು ಬಂದು ಒಂದು 250 ml ಅಂತ ಕೊಟ್ಟಿದ್ದಾರೆ ಮೆಜರ್ಮೆಂಟು. ಸೊ ಒಂದು ಸ್ವಲ್ಪ ಇಲ್ಲಿ ಮಾತ್ರ ಒಂಚೂರು ರಫ್ ಇದ್ದಂಗಿದೆ, ಒಳಗಡೆ ಎಲ್ಲನೂ ಫುಲ್ಲಾಗಿ ಹಾಗೇ ಸಾಫ್ಟಾಗಿ ಒಳಗಡೆ ನಮಗೇನು ಅಷ್ಟೊಂದು ಹಿಂಸೆ ಅಂತ ಅನಿಸ್ತಿಲ್ಲ. ಬಟ್ ಇಲ್ಲಿ ಮಾತ್ರ ಒಂಚೂರು ರಫ್ ಅಂತ ಅನಿಸ್ತು ನನಗೆ. ಇದೆಲ್ಲ ಚಿಕ್ಕದಾಗಿ ಕೊಟ್ಟಿದ್ದಾರೆ, ನೋಡೋದಕ್ಕೆ ಕ್ಯೂಟಾಗೂ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದು ನಮಗೆ ಚಿಕ್ಕದಾಗಿ ಏನಾದರೂ ಡ್ರೈ ನಟ್ಸು ಅಂಥವೆಲ್ಲ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ಇದು ಟೋಟಲ್ 4 ಬಂದಿರೋದು. 4ಗೆ ಇಟ್ಕೊಳ್ಳೋದಕ್ಕೆ ಪ್ಲೇಟ್ ಕೊಟ್ಟಿದ್ದಾರೆ ಈ ರೀತಿ. ಸೊ ಈ ಪ್ಲೇಟ್ ಕೂಡ ಹಿಂದಿನ ಭಾಗದಲ್ಲಿ ಒಂಚೂರು ರಫ್ ಇದೆ. ಇದನ್ನು ಈ ರೀತಿ ನೀಟಾಗಿ ಒಂದೇ ಸೈಡ್ ಜೋಡಿಸಿ ಇಟ್ಕೊಳ್ಳೋದಕ್ಕೆ ಕರೆಕ್ಟಾಗಿದೆ ಇದು. ಸೊ ಈ ಥರ ಇದೆ. ನಮಗೆ ಬೇಕು ಅಂದರೆ ಉಪ್ಪಿನಕಾಯಿ ಒಂದು ಕಡೆ ಬಂದು ಪುಡಿ ಉಪ್ಪು, ಒಂದು ಕಡೆ ಕಲ್ಲುಪ್ಪು, ಒಂದು ಕಡೆ ನಟ್ಸ್ ಕೂಡ ಹಾಕಿಟ್ಕೋಬೋದು. ಸೊ ಆಮೇಲೆ ಇಲ್ಲ ಅಂತಂದರೆ ಒಂದು ಕಡೆ ಚಕ್ಕೆ ಲವಂಗ, ಒಂದು ಕಡೆ ಫುಲ್ ಅದೇ ಹೋಲ್ ಮಸಾಲಾಸು, ಇನ್ನೊಂದು ಕಡೆ ನಟ್ಸು, ಒಂದು ಕಡೆ ಫುಲ್ಲು ಸಾಲ್ಟು, ಆ ರೀತಿ ಕೂಡ ಯೂಸ್ ಮಾಡ್ಬೋದು. ಬಟ್ ನಾನು ಇನ್ನೂ ಇದರಲ್ಲಿ ಏನು ಇಡಬೇಕು ಅನ್ನೋದನ್ನೇ ಡಿಸೈಡ್ ಮಾಡಲಿಲ್ಲ. ಬಟ್ ಇದು 4 ಚೆನ್ನಾಗಿತ್ತು, ಇಡೋದಕ್ಕೂ ಪ್ಲೇಟ್ ಚೆನ್ನಾಗಿತ್ತು. ಸೊ ನಾನು ಎರಡೆರಡೇ ಚೆಕ್ ಮಾಡುವಾಗ ನನಗೆ 2ರಿಂದನೂ ಒಂದೇ ರೇಟ್ ಬರ್ತಿದೆ, 3ರಿಂದನೂ ಆಸುಪಾಸು ಒಂದು 70-80 ರೂಪಾಯಿ ರೇಟ್ ಬರ್ತಿತ್ತು. ಇದು ಬಂದು ನನಗೆ ಪೂರ್ತಿಯಾಗೆ ಎಷ್ಟು ಬಿತ್ತು ಅನ್ನೋದು ನಾನು ನಿಮಗೆ ಹೇಳ್ತೀನಿ ವಿಡಿಯೋದಲ್ಲಿ. ಹಾಗೆ ಇದ್ರದ್ದು ಬೇಕು ಅಂದರೆ ನಾನು ನಿಮ್ಗೆ ಇದ್ರದ್ದು ಕೋಡ್ ಕೊಡ್ತೀನಿ, ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಳಿ. ಇದು ತರಿಸ್ಕೊಂಡಿದ್ದು ಬಂದು ನಾನು ಮೀಶೋನಲ್ಲಿ. ಈಗ ನಾನು ಇನ್ನೊಂದು ತೋರಿಸ್ತಾ ಇರೋದು ಬಂದು ಆಯಿಲ್ ಬಾಟ್ಲು ಬಂದಿದ್ದು 500 mlದು, ಅಂದರೆ ಅರ್ಧ ಲೀಟ್ರ್ ಇಡ್ಸತ್ತೆ. ಸೊ ಈ ಅನ್ಲಾಕ್ ಮಾಡಿಬಿಟ್ರೆ ನಮಗೆ ಆಯಿಲ್ನ ಬಂದು ನಾವು ಈ ರೀತಿ ಹಾಕ್ಕೋಬೋದು. ಸುಮಾರು ಮನೆಗಳೆಲ್ಲ ನೋಡಿದ್ದೀನಿ ಮತ್ತು ವೀಡಿಯೋಸಲ್ಲೂ ನೋಡಿದ್ದೀನಿ. ನನ್ನ ಹತ್ರ ಈ ಥರದ್ದು ಸೆಟ್ ಇರಲಿಲ್ಲ. ಒಂದು ಸೆರಾಮಿಕ್ಕು ಆ್ಯಂಡ್ ನೆಕ್ಸ್ಟ್ ಬಂದು ಈ ಥರದ್ದು ಸೆಟ್ ಇರಲಿಲ್ಲ, ಅದಕ್ಕೆ ತರಿಸ್ಕೊಂಡೆ. ತುಂಬ ಕಡಿಮೆನೇ ರೇಟ್, ಏನಿದೆ ಜಾಸ್ತಿ ಏನಿಲ್ಲ. ಆ್ಯಂಡ್ ನೆಕ್ಸ್ಟು ಇದನ್ನು ಕೂಡ ಟ್ಯಾಪ್ ಕ್ಲೋಸ್ ಮತ್ತು ಓಪನ್ ಮಾಡೋದಕ್ಕೆ ಈಸಿಯಾಗೇ ಇದೆ. ಇದು ಬಂದು ಫುಲ್ಲಾಗೆ ಏರ್ ಟೈಟಾಗಿ ಕುತ್ಕೊಳ್ಳುತ್ತೆ, ಏನು ಆಯಿಲ್ ಲೀಕ್ ಪ್ರೂಫ್ ಇದು. ಸೊ ಆಯಿಲ್ ಬಂದು ಏನು ಅಂಥದ್ದು ಇದಾಗೋದಿಲ್ಲ. ಸೊ ಬಾಟ್ಲು ಅಂದರೆ ಇದು ಬಾಟ್ಲಿದು, ಇದು ಪ್ಲಾಸ್ಟಿಕ್ ಅಲ್ಲ. ಇದು ನಾನು ಪ್ಲಾಸ್ಟಿಕ್ ಅಂತಲೇ ಅಂದ್ಕೊಂಡಿದ್ದೆ, ಬಟ್ ನಾನು ಆರ್ಡ್ರ್ ಮಾಡೋವಾಗ ಚೆಕ್ ಮಾಡಿದಾಗ ಇದು ಬಾಟಲ್ ಅಂತ ಬಂತು. ಬಟ್ ಸ್ವಲ್ಪ ಕೇರಿಂದ ಹ್ಯಾಂಡಲ್ ಮಾಡಬೇಕು ಇದನ್ನು. ಈ ರೀತಿ ಮಾಡಿದಾಗ ಬರುತ್ತೆ ಆಯಿಲ್, ನಾವು ಇದು ಕೂಡ ಲೀಕ್ ಆಗಲ್ಲ ನಮಗೆ. ಸೊ ಇದನ್ನ ಏನಕ್ಕೆ ತರಿಸ್ಕೊಂಡೆ ನಾನು ಅಂತಂದರೆ, ಜಾಸ್ತಿ ನಡುವೆ ಸ್ಟೀಲಲ್ಲೇ ಯೂಸ್ ಮಾಡಿದ್ದೀನಿ. ಸರಿ ನನಗೂ ಯಾಕೋ ತೊಗೋಬೇಕು ಅಂತ ಅನ್ನಿಸ್ತು, ತೊಗೊಂಡೆ. ಬಟ್ ಈ ಥರ ಎಲ್ಲ ಇಲ್ಲೆಲ್ಲ ಸ್ವಲ್ಪ ಆಯಿಲ್ ಆಯಿತು ಅಂದರೆ ನೀಟಾಗಿ ಪದೇ ಒರೆಸಿ ಎತ್ತಿಟ್ರೆ ನೀಟಾಗಿ ನಮಗಿರುತ್ತೆ. ಸೊ ಇದು ಬಂದು 2 ಬಂದಿದೆ. ಇದು ಬಂದು 2 ಬಾಟ್ಲ್ ಬಂದಿದೆ. ಮತ್ತು ಇದ್ರ ಜೊತೆಗೆ ಸಾಲ್ಟ್ ಮತ್ತು ಪೆಪ್ಪರ್ದು ನಮಗೆ ಹಾಕ್ಕೊಳ್ಳೋದಕ್ಕೆ ಒಂದು ಬಾಟಲ್
ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ಉಪ್ಪಂದು, ಇಲ್ಲಿ ಬಂದು ನಮಗೆ ಸ್ವಲ್ಪ ಬರೋ ಥರ. ಸೊ ಏನು ಬೇಕಾದರೂ ಹಾಕಿಟ್ಬೋದು, ಸಾಸಿವೆ, ಜೀರಿಗೆ, ಇಲ್ಲ ಅರಿಶಿಣ ಪುಡಿ, ಉಪ್ಪು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಇದು ಎರಡನೇ ಬಂದಿರೋದು. ಆ್ಯಂಡ್ ನೆಕ್ಸ್ಟ್ ಬಂದು ಬಾಟ್ಲ್ ವಾಶ್ ಮಾಡೋದಕ್ಕೆ ಈ ರೀತಿ ಸಣ್ಣದಾಗಿ ಒಂದು ಬ್ರಷ್ ಕೊಟ್ಟಿದ್ದಾರೆ, ಸಾಫ್ಟ್ ಆಗಿದೆ ಇದು. ಬಟ್ ನನಗೆ ಇದರಲ್ಲೊಂದು ಡಿಸಪಾಯಿಂಟ್ ಆಗಿದ್ದು ಏನಪ್ಪ ಅಂತಂದರೆ, ಈಗ ನೋಡಿ ಇದನ್ನು ವಾಶ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದರೆ ಇದು ಒಳಗಡೆ ಹೋಗೋ ಅಷ್ಟು ಮಟ್ಟಿಗೆ ಇದು ದೊಡ್ಡದಾಗಿಲ್ಲ. ಇದ್ರದ್ದು ಮೌತ್ ಏನು ಕೊಟ್ಟಿದ್ದಾರೆ ಅದು. ಇದು ಬಂದು ನಾರ್ಮಲ್ ಆಗಿದೆ. ಇದು ಜಸ್ಟ್ ಯಾವುದಾದ್ರೂ ನಾವು ಬಾಟಲ್ಸ್ ವಾಶ್ ಮಾಡ್ಕೊಳ್ಳೋದಕ್ಕೆ ಇದು ಈಸಿಯಾಗಿದೆ. ಮೇಯ್ನಾಗಿ ನಾನು ಇದು ಪೇರಾಗಿರೋದನ್ನು ನೋಡಿನೇ ಆರ್ಡ್ರ್ ಮಾಡಿದೆ, ಈ ಬ್ರಷ್ ಬೇಕು ಅನ್ನೋದಕ್ಕೆ. ಯಾಕಂದರೆ ಈ ಬ್ರಷೇ ಸಪ್ರೇಟೇ ಇದು 100 ರೂಪಾಯಿ, 125 ರೂಪಾಯಿ ಮೇಲೆ ಇದೆ ಬ್ರಷು. ಸೊ ನಾನು ಆ ಒಂದು ಮೀನ್ ಮಾಡಿ ತೊಗೊಂಡೆ. ಬಟ್ ನನಗಿದು ಅಷ್ಟಾಗಿ ನನಗೆ ಸಿಗಲಿಲ್ಲ. ಈ ಪೇರಲ್ಲಿ ಇತ್ತು ಅಂತ ತೊಗೊಂಡೆ, ಬಟ್ ಇದು ಇನ್ಸರ್ಟ್ ಆಗ್ತಿಲ್ಲ ಒಳಗಡೆ. ಅಂದರೆ ನೀಟಾಗಿ ಇದರೊಳಗಡೆ ತೊಳೆಯೋದಕ್ಕೆ ಇದು ಹೋಗಲ್ಲ ಒಳಗಡೆ. ಸೊ ಹಾಗಾಗಿ ನಾನು ಇದನ್ನು ಜಸ್ಟ್ ಬೇರೆ ಪರ್ಪಸ್ ಯೂಸ್ ಮಾಡೋಣ ಅಂತ. ಮತ್ತು ಇದ್ರ ಜೊತೆಗೆ ಇದನ್ನು ಕೊಟ್ಟಿದ್ದಾರೆ ಫನಲೊಂದು, ಇದು ಆಯಿಲ್ ಹಾಕೋದಕ್ಕೆ ನಮಗೆ ತೊಂದರೆ ಆಗಬಾರ್ದು ಅಂತ. ಸೊ ಫನಲೊಂದು ಕೊಟ್ಟಿದ್ದಾರೆ. ಮತ್ತು ಈ ರೀತಿ ನಾವು ಬನ್ ಏನಾದರೂ ಮಾಡುವಾಗ ಇಲ್ಲ ಫ್ರೈ ಏನಾದರೂ ಮಾಡುವಾಗ ಆಯಿಲ್ ತೊಗೊಂಡು ಅದ್ರ ಮೇಲೆ ಬ್ರಷ್ ಮಾಡೋದಕ್ಕೆ, ಮತ್ತು ಇದು ಸಾಫ್ಟಾಗಿ ಕಟ್ ಮಾಡೋದಕ್ಕೆ ಅಂತ ಈ ರೀತಿ ಒಂದು ಸ್ಪ್ಯಾಚುಲ ಒಂದು ಕೊಟ್ಟಿದ್ದಾರೆ. ಸೊ ಇದೆಲ್ಲ ಏನು ನಾನೇನಷ್ಟು ಯೂಸ್ ಮಾಡಲ್ಲ, ಬಟ್ ನನಗೆ ಯೂಸ್ ಆಗುವಂಥದ್ದು ಬಂದು ಇದು ಮೇಯ್ನಾಗಿ ಯೂಸ್ ಆಗುತ್ತೆ, ಇದು ಯೂಸ್ ಆಗೇ ಆಗುತ್ತೆ. ಹಾಗೆ ಬಂದು ಇನ್ನೊಂದು ಆಯಿಲ್ ಸ್ಪ್ರೇ ಬಾಟ್ಲು ಒಂದು ತರಿಸ್ಕೊಂಡೆ, ಅದು ತೋರಿಸ್ತೀನಿ. ಆಯಿಲ್ ಬಾಟ್ಲ್ ಸ್ಪ್ರೇ ಬಂದು ಈ ರೀತಿ ಇದೆ. ಇದೂ ಫುಲ್ ಗ್ಲಾಸೇನೆ. ಆ್ಯಕ್ಚುಲಿ ಇದು ಬಂದು ಇದನ್ನು ವಾಶ್ ಮಾಡ್ಬೋದು. ಇದರಲ್ಲಿ ಈ ರೀತಿ ಹಾಕಿ ನೀಟಾಗಿ ಈ ರೀತಿ ವಾಶ್ ಮಾಡ್ಕೋಬೋದು. ಬಟ್ ಇದ್ರ ಮೌತ್ ಒಂಚೂರು ಪರವಾಗಿಲ್ಲ, ಸ್ವಲ್ಪ ಬಿಗ್ಗಿರೋದ್ರಿಂದ ಇದು ವಾಶ್ ಮಾಡೋದಕ್ಕೆ ಈಸಿ ಇದೆ. ಆ್ಯಂಡ್ ನೆಕ್ಸ್ಟು ಇದಕ್ಕೆ ಬಂದು ಈ ರೀತಿ ಕೊಟ್ಟಿದ್ದಾರೆ. ಇದನ್ನು ನೆನ್ನೆ ಬಂದಿದ್ದು, ನೆನ್ನೆ ವಾಶ್ ಮಾಡಿಟ್ಟಿದ್ದೆ ನಾನು. ಆಮೇಲೆ ಇದಕ್ಕೆ ನೀರೆಲ್ಲ ಹಾಕಿ ಚೆಕ್ ಮಾಡಿದ್ದೆ, ಚೆನ್ನಾಗಿ ನೀಟಾಗಿ ಬಂದು ಹೋಗುತ್ತೆ ನೀರು. ಆಯಿಲ್ ಹಾಕಿ ಚೆಕ್ ಮಾಡಬೇಕು, ಇನ್ನೂ ಆಯಿಲ್ ಹಾಕಿ ಚೆಕ್ ಮಾಡಲಿಲ್ಲ ನಾನು. ಇದು ಸ್ಪ್ರೇ ಹೇಗಾಗುತ್ತೆ ಅಂದರೆ, ನಮಗೆ ಒಂದು ಕಡೆಯಿಂದ ಈ ರೀತಿ ಸ್ಪ್ರೇ ಆಗ್ತಿಲ್ಲ, ಈ ರೀತಿ ಅಗಲವಾಗಿ ಸ್ಪ್ರೇ ಆಗ್ತಾ ಇದೆ. ಸೊ ನಮಗೆ ಚಪಾತಿ, ದೋಸೆ ಮಾಡ್ಕೊಳ್ಳೋದಕ್ಕೆ ಕಮ್ಮಿಯಾಗಿ ಆಯಿಲ್ ಯೂಸ್ ಮಾಡ್ತೀವಿ ನಾವು ಅನ್ನೋರಿಗೆ ಇದು ಬೆನಿಫಿಟ್ಟು. ಆ್ಯಂಡ್ ನೆಕ್ಸ್ಟು ಸ್ಪೂನಿಂದ ತೆಗೆದು ಹಾಕೋದಕ್ಕೆ ಇಷ್ಟ ಇಲ್ಲ ಅನ್ನೋರಿಗೆ ಇದು ಬೆನಿಫಿಟ್ ಆಗಿರುತ್ತೆ. ಮತ್ತು ಸ್ಪ್ರೇ ಮಾಡೋದಕ್ಕೂ ಈಸಿಯಾಗಿದೆ. ಸೊ ಈ ರೀತಿ ಸ್ಪ್ರೇ ಮಾಡುವಾಗ ಆಯಿಲ್ ನಮಗೆ ಎಷ್ಟು ಬೇಕು ಚಿಕ್ಕದಾಗಿ ಮಾಡ್ಕೊಂಡು ಚಿಕ್ಕದಾಗಿ ಈ ರೀತಿ ಮಾಡ್ಕೋಬೋದು. ಜಾಸ್ತಿ ಬೇಕು ಅಂದರೆ ಈ ರೀತಿ ಜೋರಾಗಿ ಮಾಡ್ಕೊಳ್ಳೋವಾಗ ಜಾಸ್ತಿಯಾಗಿ ಆಯಿಲ್ ಬರುತ್ತೆ. ಸೊ ಇದು ಅಷ್ಟೇ, ಆಯಿಲ್ ತೆಗೆದು ಹಾಕೋರಿಗೆ ಇದು ಇಷ್ಟ ಇಲ್ಲ ಅನ್ನೋರಿಗೆ ಇದು ಈಸಿಯಾಗಿರುತ್ತೆ. ಸೊ ಇದು 2 ಕಲರಲ್ಲಿ ಅವೈಲೇಬಲ್ ಇದೆ, ಇದು ಒಂದು ಮತ್ತು ಇದು ಒಂದು ಕಲರಲ್ಲಿ ಅವೈಲೇಬಲ್ ಇದೆ. ಇದು ಬಂದು 170 ರೂಪಾಯಿ, 190 ರೂಪಾಯಿ ಏನೋ ಕೊಟ್ಟೆ ನಾನು. ಸೊ ಇದ್ರದ್ದೆಲ್ಲನೂ ನಾನು ಕೋಡ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ಇದು ಬಂದು ನಾನು ಸಂಪೂರ್ಣವಾಗಿ ನಾನು ದುಡ್ಡು ಕೊಟ್ಟು ತೊಗೊಂಡಿರೋದು. ಆಮೇಲೆ ಆ ಥರ ಏನಾದರೂ ಅಂದ್ಕೊಂಡಿರಾ, ಖಂಡಿತವಾಗ್ಲೂ ಮೀಶೋನಲ್ಲಿ ನನಗೆ ಯಾವುದೇ ರೀತಿ ಪ್ರಮೋಷನ್ ವೀಡಿಯೋಸ್ ನಾನು ಮಾಡ್ತಿಲ್ಲ. ಜಸ್ಟ್ ಮನೆಗೆ ತಗೊಳ್ಬೇಕು, ಅಪ್ಡೇಟ್ ಮಾಡಬೇಕು ಅಂತ ಹೇಳಿದ್ನಲ್ಲ. ಸೊ ಇಷ್ಟು ಐಟಮ್ಸ್ ಅಷ್ಟೇ. ಬೇಕು ಅಂದರೆ ಯೂಸ್ಫುಲ್ ಅನ್ಸಿದ್ರೆ ತಗೊಳ್ಳಿ. ಒಂದು ವೇಳೆ ನಿಮ್ಮ ಮನೇಲಿ ಇದೆ ಅಂತಂದರೆ ಓಕೆ, ಸರಿನಾ. ಸೊ ಸ್ವಲ್ಪ ಜನಕ್ಕೆ ಗೊತ್ತಿರಲ್ವ, ನನಗೇ ಗೊತ್ತಿರಲಿಲ್ಲ ಇಷ್ಟು ದಿವಸದಿಂದ ಇಂಥವೆಲ್ಲ ಐಟಮ್ಸ್ ಅಂದರೆ ಎಣ್ಣೆದು ಸ್ಪ್ರೇದೆಲ್ಲ ಇದೆ ಅಂತಲೇ ಗೊತ್ತಿರಲಿಲ್ಲ. ಸೊ ನಾನು ಯಾವುದೋ ಒಂದು ವಿಡಿಯೋ ನೋಡುವಾಗ ನನಗೆ ಸಿಕ್ತು. ಸರಿ, ಅದನ್ನು ನೋಡಿಬಿಟ್ಟು ನಾನು ಮೀಶೋನಲ್ಲಿ ಚೆಕ್ ಮಾಡಿದಾಗ ನನಗಿದು ನಾನು ತರಿಸ್ಕೊಂಡೆ. ಇದು ಬಾಟಲ್, ಪ್ಲಾಸ್ಟಿಕ್ ಅಲ್ಲ ಬಾಟಲ್, ಇದು ಬಂದು ಪ್ಲಾಸ್ಟಿಕ್ಕು. ಮತ್ತು ಸೆರಾಮಿಕ್ದು ಬಂದು ನಾನು ಇನ್ನೂ ಆರ್ಡ್ರ್ ಮಾಡಿದ್ದೀನಿ, ಅದು ಇನ್ನೂ ನನಗೆ 3-4 ಡೇಸಲ್ಲಿ ಸಿಗುತ್ತೆ. ಅಂದರೆ ನನಗೆ ಉಪ್ಪು ಹಾಕ್ಕೊಳ್ಳೋದಕ್ಕೆ ಬೇಕಾಗಿತ್ತು ಒಂದು ಸ್ವಲ್ಪ ದೊಡ್ಡದಾಗಿ. ಸೊ ಆರ್ಡ್ರ್ ಮಾಡಿದ್ದೀನಿ, ಚೆನ್ನಾಗಿದೆ, ಆರೆಂಜ್ ಕಲರಲ್ಲಿ ಚೆನ್ನಾಗಿದೆ, ಆರ್ಡ್ರ್ ಮಾಡಿದ್ದೀನಿ. ಅದು ಬಂದ ಮೇಲೆ ನಾನು ನಿಮ್ಗೆ ಅದನ್ನು ರಿವ್ಯೂ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಈ ಪ್ರಾಡಕ್ಟ್ ಬಂದು ನನಗೆ 1 ರೂಪಾಯಿ ಕಮ್ಮಿ, 300 ರೂಪಾಯಿಗೆ ಬಿದ್ದಿದ್ದು ಇದು. ಮತ್ತು ಇಷ್ಟೂ 300 ರೂಪಾಯಿ ಆಯಿತು ನನಗೆ. ಇಷ್ಟಕ್ಕೆ ಓಕೆ ಅನ್ನಿಸ್ತು ನನಗೆ. ಮತ್ತು ಇದು ಬಂದು 190 ರೂಪಾಯಿ. ಇದಕ್ಕೆ ಡಿಸ್ಕೌಂಟ್ ಏನೋ ಆಯಿತು, ನಾನು ಪ್ರೀಪೇಯ್ಡ್ ಮಾಡಿದ್ರಿಂದ ನನಗೆ 20 ರೂಪಾಯಿ ಏನೋ ನನಗೆ ಆಸುಪಾಸು ಕಮ್ಮಿ ಆಯಿತು. ಆ್ಯಂಡ್ ನೆಕ್ಸ್ಟ್ ಇದು ಕೂಡ 560 ಚಿಲ್ಲರೆ ಅಂತ ಅನಿಸುತ್ತೆ. ಸೊ ಇದ್ರದ್ದು ಟೋಟಲ್ ಪ್ರೈಸ್ ನೋಡಿದ್ರೆ 564 ರೂಪಾಯಿ ಬಿತ್ತು. ನಾನಿದು ಪ್ರೀಪೇಯ್ಡ್ ಮಾಡಿದ್ದಕ್ಕೆ ನನಗೆ ರೇಟ್ ಕಡಿಮೆನೇ ಆಯಿತು. ಸೊ ಟೋಟಲಾಗಿ 564 ರೂಪಾಯಿ. ಇದು ಎಕ್ಸಾಕ್ಟಾಗಿ ಏನಿದೆಯೋ ಅದು, ನಾನು ಅದಕ್ಕೆ ಹೇಳಿದ್ದು ಈ ಗೋಲ್ಡ್ ಅನ್ನೋದ್ರಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಕಡಿಮೆ ಆಗೇ ಬೀಳುತ್ತೆ ಅಂತ. ಅಂದರೆ ಕಡಿಮೆ ಅಂತ ಐಟಮ್ಸ್ ಅಂತಲ್ಲ, ಗೋಲ್ಡ್ ಅಂತ ಬಂದಾಗ ಅದ್ರ ಕ್ಯಾಟಗರಿಯಲ್ಲಿ ಒಂದು ಒಳ್ಳೆ ಜೆನ್ಯೂನ್ ಪ್ರಾಡಕ್ಟ್ಸ್ ನಮಗೆ ರಿಸೀವ್ ಆಗುತ್ತೆ. ಆಯಿಲ್ದು ಬಂದು ಇದೇನೆ
ಸೊ ಆಯಿಲ್ದು ಸ್ಪ್ರೇ ಬಾಟಲ್ ಬಂದು ಇದು 193 ನನಗೆ ಪ್ರಿಪೇಡಿಂದ. ಸೊ ನಾವು ಬಂದು ನೋಡಿ ಈ ರೀತಿ ಕೊಟ್ಟಾಗ, ನಾವು ಆನ್ಲೈನ್ ಮಾಡಿದಾಗ ನಮ್ಗೆ 16 ರೂಪಾಯಿ ಕಡಿಮೆ ಆಗುತ್ತೆ. ಸೊ ನನಗೆ ಬಂದು 177ಕ್ಕೆ ಬಿತ್ತು. ಸೊ ಈ ರೀತಿ ಸ್ಪ್ರೇ ಬಂದು ಈ ರೀತಿ ಆಗುತ್ತೆ ಇದು. ಸೊ ಇದ್ರ ಕೋಡ್ ಕೂಡ ಇಲ್ಲಿದೆ. ನೀವು ಜಸ್ಟ್ ಗ್ಲಾಸ್ ಆಯಿಲ್ ಡಿಸ್ಪೆನ್ಸರ್ ಸ್ಪ್ರೇ ಬಾಟ್ಲ್ ಅಂತ ಹಾಕಿದ್ರೂ ಮೀಶೋನಲ್ಲಿ ಬಂದುಬಿಡುತ್ತೆ ನಿಮಗೆ. ಸೊ ಈ ರೀತಿ ತೊಗೊಂಡಿದ್ದು. ಆ್ಯಂಡ್ ನೆಕ್ಸ್ಟು ಫ್ಲಿಪ್ಕಾರ್ಟಲ್ಲೂ ತೋರಿಸ್ತೀನಿ ನಿಮಗೆ. ಸೊ ಫ್ಲಿಪ್ಕಾರ್ಟಲ್ಲಿ ಮೇಯ್ನಾಗಿ ಹೇಳಬೇಕು ಅಂದರೆ, ನಾನು ಆಯಿಲ್ ಬಾಟ್ಲ್ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಯಾಕಂತಂದರೆ ನನಗೆ ಮೀಶೋನಲ್ಲಿ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಡಿಸೈನ್ಸು. ಸೊ ಅದಕ್ಕೆ ನಾನು ಮೀಶೋನಲ್ಲಿ ತಗೊಳ್ಳಿಲ್ಲ. ಹಾಗಾಗಿ ನಾನೇನು ಮಾಡಿದೆ ಅಂತಂದರೆ ಫ್ಲಿಪ್ಕಾರ್ಟಲ್ಲೇ ಆರ್ಡ್ರ್ ಮಾಡಿದೆ. ನೋಡಿ ಇಲ್ಲಿದೆ. ಇದೇನೆ ಅದು. ಇಲ್ಲಿ ನಾನು ತಗೊಂಡಾಗ ನನಗೆ ಈ ರೀತಿ ಸೆಟ್ಟಾಗೆ ಫುಲ್ಲಾಗೆ ಬಂದಿತ್ತು. ಇದ್ರ ಪ್ರೈಸ್ ಬಂದು ಇಷ್ಟು. ಸೊ ಫ್ರೀ ಡೆಲಿವರಿ. ಒಂದು ಒಳ್ಳೆ ಪ್ಯಾಕೇಜಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಪ್ಯಾಕೇಜ್ ಮಾಡಿಕೊಟ್ಟಿದ್ರು ನನಗೆ. ಸೊ ಇದನ್ನು ನಾನು ಪರ್ಚೇಸ್ ಮಾಡಿದ್ದು. ನಿಮಗೂ ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಇದ್ರ ಲಿಂಕು ಆ್ಯಂಡ್ ನೆಕ್ಸ್ಟ್ ಇದ್ರ ಲಿಂಕ್ ಅಂತಲ್ಲ, ಇದ್ರದ್ದು ಕೋಡ್ ಆ್ಯಂಡ್ ನೆಕ್ಸ್ಟು ಇದ್ರದ್ದು ಕೋಡ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ಸೊ ಕಾಲ್ ಚೈನ್ ಬಂದು ನಾನು ಹಾಕೇ ಇರಲಿಲ್ಲ, ಹಬ್ಬಕ್ಕೆ ತೊಗೊಂಡಿದ್ದು. ಸರಿ ಅಂತ ಹೇಳಿ ಇವತ್ತು ಹಾಕ್ಕೊಂಡೆ. ಹೇಗೆ ಕಾಣಿಸ್ತಿದೆ ಅಂತ. ಸೊ ಕಾಲ್ ಚೈನ್ ತೋರಿಸಿ ಅಂತ ಹೇಳಿ ಕಮೆಂಟ್ ಬಂದಿತ್ತು, ಹಾಗಾಗಿ ನಾನು ಇದು ತೋರಿಸ್ತಿದ್ದೀನಿ. ಇದು ಆ್ಯಂಟಿಕ್ ಪೀಸು ಫುಲ್ಲಾಗೇ. ಸೊ ದೊಡ್ಡದಾಗಿ ಹಾಕಿ ಬೋರ್ ಆಗಿರೋರಿಗೆ ಈ ರೀತಿ ಸಣ್ಣದಾಗಿ ಕೂಡ ನಾವು ತೊಗೊಂಡು ಹಾಕೋಬೋದು. ಒಳ್ಳೊಳ್ಳೆ ಡಿಸೈನ್ಸ್ ಬಂದಿದ್ದಾವೆ. ಅವತ್ತು ನಾನು ತೊಗೊಳ್ಳೋವಾಗ ಅವೈಲೇಬಲ್ ಇದ್ದಿದ್ದು ಈ ಡಿಸೈನೇ. ಸೊ ಇದನ್ನು ನಾನು ಪರ್ಚೇಸ್ ಮಾಡಿದೆ. ಸೊ ಚೆನ್ನಾಗೂ ಕಾಣಿಸ್ತಿದೆ. ಲೈಟ್ ವೈಟ್ ಇರೋದ್ರಿಂದ ನಮಗೆ ಕ್ಯಾರಿ ಮಾಡೋದಕ್ಕೆ, ಓಡಾಡೋದಕ್ಕೆ ಎಲ್ಲನೂ ಚೆನ್ನಾಗೇ ಇದೆ. ದಪ್ಪ ಅನಿಸೋದೇ ಇಲ್ಲ. ಸೊ ಚೆಲ್ಲು ಚುಚ್ಚೋದು ಆ ಥರ ಫೀಲ್ ಕೂಡ ಇಲ್ಲ. ಸೊ ಇವಾಗ ಬಂದಿರುವಂಥ ಡಿಸೈನ್ ಇದು, ಹೊಸದಾಗಿ ಬಂದಿರುವಂಥದ್ದು ಬಿಟ್ಟಿದ್ದಾರೆ, ಹೊಸ ಡಿಸೈನ್ಸ್ ಬಿಟ್ಟಿದ್ದಾರೆ. ಸೊ ಬೇಕು ಅಂದರೆ ನೀವು ಪರ್ಚೇಸ್ ಮಾಡ್ಕೊಂಡು. ನಾನು ಲಲಿತಾದಲ್ಲಿ ತೊಗೊಂಡಿದ್ದು. ಸೊ ಈ ಪರ್ಟಿಕ್ಯುಲರ್ ಈ ಒಂದು ಪೆಂಡೆಂಟ್ಗೋಸ್ಕರನೇ ತೊಗೊಂಡೆ ನಾನು. ಚೆನ್ನಾಗಿತ್ತು ಸ್ಟೋನ್ ಎಲ್ಲನೂ. ಹಾಗೆ ಬಂದು ಅಮೆಝಾನ್ ಪ್ಯಾಂಟ್ರಿಯಲ್ಲಿ ಕೂಡ ಕೆಲವೊಂದು ಐಟಮ್ಸ್ನ ಆರ್ಡ್ರ್ ಮಾಡಿದ್ದೆ, ಗ್ರಾಸರೀಸೇನೆ. ನಾನು ಬಂದು ಒಂದು ಸ್ವಲ್ಪ ರಾಗಿ ಮೆಲ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕೆಲವೊಂದು ಸಿರಿಧಾನ್ಯಗಳನ್ನೆಲ್ಲ ತರಿಸ್ಕೊಂಡೆ. ಅದು ನಾನು ಮಾಲ್ಟ್ ವಿಡಿಯೋ ಸಪ್ರೇಟಾಗೆ ಹಾಕ್ತೀನಿ ನಿಮಗೆ. ಸೊ ಈಗ ಏನೇನು ತರಿಸ್ಕೊಂಡಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಮೇಯ್ನಾಗಿ ನನಗೆ ಆಫರ್ ಇತ್ತು. ನಾನು ಅಮೆಝಾನಲ್ಲಿ ಪ್ರೈಮ್ ಮೆಂಬರ್ ಆಗಿರೋದ್ರಿಂದ ನನಗೆ ಆಫರ್ಸ್ ಜಾಸ್ತಿನೇ ಇತ್ತು. ಸರಿ ಆಯಿತು ತೊಗೊಳ್ಳೋಣ, ಯಾಕೆ ಮಿಸ್ ಮಾಡೋದು ಅಂತೆಲ್ಲ. ಆಗಸ್ಟ್ಗೆ ಎಲ್ಲನೂ ಎಕ್ಸ್ಪೈರ್ ಆಗ್ತಿತ್ತು. ಬಿಡೋದು ಬೇಡ, ಎಲ್ಲ ತೊಗೊಳ್ಳೋಣ ಅಂತ ಹೇಳಿ ಕೆಲವೊಂದೆಲ್ಲ ಆರ್ಡ್ರ್ ಹಾಕಿದ್ದೆ ನಾನು. ಸುಮಾರು ಒಂದು ಅರ್ಧ kgಗೆ ಕೋಲ್ಗೇಟು ಆ್ಯಂಡ್ ನೆಕ್ಸ್ಟ್ ಬಂದು ಪ್ಯಾರಿಸ್ದು ಅಮೃತ್ ಬ್ರೌನ್ ಶುಗರ್ ಬಂದು ಒಂದು 4 ಆರ್ಡ್ರ್ ಮಾಡಿದ್ದೆ. ಅಂದರೆ ಒಂದು 2 kg ಅಷ್ಟು ಆರ್ಡ್ರ್ ಮಾಡಿದ್ದೆ. ಈಚ್ ಒನ್ ಬಂದು ½ kg ಬರುತ್ತೆ ಇದು. ನೆಕ್ಸ್ಟ್ 1 kg ಗೋಧಿ, ಆರ್ಗ್ಯಾನಿಕ್ಕು ಗೋಧಿ, ಮತ್ತು ಕರಿ ಉದ್ದಿನಬೇಳೆ ಫುಲ್ಲು ರೌಂಡ್ ಅಂದರೆ ನಾರ್ಮಲ್ ಫುಲ್ಲಾಗಿರುತ್ತೆ, ಸ್ಪ್ಲಿಟೆಡ್ ಅಲ್ಲ. ಸೊ ಅದೊಂದು ಅರ್ಧ kg. ನೆಕ್ಸ್ಟು ಒಂದು 2 ಹ್ಯಾಪಿಲೋ ಬ್ರ್ಯಾಂಡ್ದು ಡೇಟ್ಸು, ಕಲ್ಲು ಮಣ್ಣು ಏನೂ ಇರಲ್ಲ, ಅಷ್ಟು ಚೆನ್ನಾಗಿ ನೀಟಾಗಿರುತ್ತೆ. ಸೊ ಅದು, ಮತ್ತು ನನಗೆ ಟಾಟಾ ಕ್ರಿಸ್ಟಲ್ಸು ಸಾಲ್ಟ್ ತರಿಸ್ಕೊಂಡೆ 2 kg. ಯಾಕಂದರೆ ನಮ್ಮೂರ ಕಡೆ ಸಿಗುತ್ತೆ, ಕೆಲವು ಟೈಮಲ್ಲಿ ಬ್ರ್ಯಾಂಡೆಡ್ ಚೇಂಜ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಅಮೆಝಾನಲ್ಲೇ ತರಿಸ್ಕೊಂಡ್ಬಿಡ್ತೀನಿ. ಯಾಕಂದರೆ ಅದರಲ್ಲಿ ಕಸ, ಕಲ್ಲು ಮಣ್ಣು ಏನೂ ಇರಲ್ಲ. ಟಾಟಾ ಸಾಲ್ಟ್ ಇದೆ ಅಲ್ಲ, ಅಂದರೆ ಪುಡಿ, ನಮಗೆ ಪುಡಿ ಇರುತ್ತಲ್ವ, ಉಪ್ಪಿನ ಪುಡಿ, ಅದರಲ್ಲಿ ಕೂಡ ಅಷ್ಟೇ ಲೋಕಲ್ ಬ್ರ್ಯಾಂಡಲ್ಲಿ ಮರಳು, ಸಣ್ಣ ಕಲ್ಲೆಲ್ಲ ಇರುತ್ತೆ. ಅದಕ್ಕೆ ನಾನು ಟಾಟಾದ್ದು ಮತ್ತು ಆಶೀರ್ವಾದ ಎರಡನ್ನೂ ನಂಬ್ತೀನಿ. ಸೊ ಅದು ಹಾಗೆ ಬ್ರ್ಯಾಂಡೆಡ್ ಆಗು ಚೆನ್ನಾಗೂ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ವೇದಕ ಬ್ರ್ಯಾಂಡ್ದು ನನಗೆ ಗೋಡಂಬಿ ಆಫರ್ ಇತ್ತು, ಕಡಿಮೆ ರೇಟ್ದು, ಮತ್ತು ಅದಕ್ಕೆ ನನಗೆ ಕ್ಯಾಶ್ ಬ್ಯಾಕ್ ಬೇರೆ ಇತ್ತು. ಸೊ ಅದಕ್ಕೆ ನಾನು ಅದನ್ನು ಕೂಡ ಆರ್ಡ್ರ್ ಮಾಡಿಕೊಂಡೆ. ಆ್ಯಂಡ್ ನೆಕ್ಸ್ಟು 5 ಲೀಟ್ರದ್ದು ನಾನು ಪ್ರೆಸ್ಟೋ ಡಿಶ್ ವಾಶ್ ಜೆಲ್ಲು, ಸುಮಾರು ಒಂದು ವರ್ಷ 2 ವರ್ಷದಿಂದ ಇದನ್ನೇ ಯೂಸ್ ಮಾಡ್ತೀನಿ, ಚೆನ್ನಾಗಿದೆ ನನಗೆ. ಸೊ ಅದಕ್ಕೆ ಅದನ್ನೇ ತರಿಸ್ಕೊಂಡೆ. ಅದು ಆಫರಲ್ಲೇ ಇತ್ತು, ನನಗೆ ಕ್ಯಾಶ್ ಬ್ಯಾಕ್ ಇದಿತ್ತು. ಸೊ ಅದಕ್ಕೆ ಅದರಲ್ಲೇ ತರಿಸ್ಕೊಂಬಿಟ್ಟೆ, ಆರ್ಡ್ರ್ ಹಾಕ್ಬಿಟ್ಟೆ ಬೇಗ ಬರಲಿ ಅಂತ. ಆಮೇಲೆ ಬಂದು ಇದು ಸಜ್ಜೆ ನೋಡಿರ್ತೀರ, ಸಾಮಾನ್ಯವಾಗಿ ತೋರಿಸಿರ್ತೀನಿ ನಾನು. ಸಜ್ಜೆ ಒಂದು 3/4 kg, ½ kg ಬರಲ್ಲ ಇದು, 750 ಗ್ರಾಮ್ದೇ ಬರೋದು ಸಜ್ಜೆ, ಒಂದು 3/4 kg. ಆ್ಯಂಡ್ ನೆಕ್ಸ್ಟ್ ಬಂದು ಸುಮಾರು ಮಿಲ್ಲೆಟ್ಸ್ ತರಿಸ್ಕೊಂಡೆ ಈ ಸಲ ನಾನು. ಒಂದು ಪಾಕೆಟ್ ಇತ್ತು, ಸರಿ ಅದಕ್ಕೆ ಅಂತ ಹೇಳಿ 1 ಪಾಕೆಟ್ ತರಿಸ್ಕೊಂಡೆ. ಆ್ಯಂಡ್ ನೆಕ್ಸ್ಟು ಫಾಕ್ಸ್ಟೈಲ್ ಮಿಲ್ಲೆಟ್ಟು, ಇದನ್ನು ಬಂದು ನವಣೆ ಅಂತ ಹೇಳ್ತಾರೆ. ಮತ್ತು
ತಿನೈ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಸೊ ಇದನ್ನು ತರಿಸ್ಕೊಂಡೆ. ಇದೊಂದು ಹತ್ತತ್ರ ಇದು 1 kg ಅನ್ಕೋತೀನಿ, ಸರಿಯಾಗಿ ನೆನಪಿಲ್ಲ ನನಗೆ. ಇದ್ರದ್ದು ರೇಟ್ ಬಂದು ₹125. ಆಮೇಲೆ ಬಂದು ಇದು ನಮಗೆ ಜೋಳ, ನಾವು ಸಣ್ಣ ಜೋಳ ಬರುತ್ತೆ ಅಲ್ವಾ, ಸೊ ಇದಕ್ಕೆ ಮುಸ್ಕಿನ ಜೋಳ ಅಂತ ಕೂಡ ಹೇಳ್ತಾರೆ. ಅದು ತರಿಸ್ಕೊಂಡೆ. ಅದೊಂದು ಅರ್ಧ kg ಅಷ್ಟು. ನೆಕ್ಸ್ಟು 1 kg ಅಷ್ಟು ವೀಟು. ಸೊ ಇದನ್ನು ಬಂದು ನಾನು ಒಂದು ಅರ್ಧ ಯೂಸ್ ಮಾಡ್ಕೊಳ್ತೀನಿ, ಇನ್ನು ಅರ್ಧ ಮೊಳಕೆ ಮಾಡಿ ಅದರಿಂದ ಮಕ್ಕಳಿಗೆ ಹಾರ್ಲಿಕ್ಸ್ ಥರ ಮಾಡ್ಕೊಳ್ಳೋಣ ಅಂತ ಒಂದು ಪ್ಲ್ಯಾನ್ ಇದೆ. ಸೊ ನೆಕ್ಸ್ಟ್ ಮಾಡ್ಕೊಳ್ಳೋವಾಗ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಸೊ ಇದನ್ನೆಲ್ಲ ತರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಮಾಲ್ಟ್ ಥರ ಮಾಡಿ ರಾಗಿ ಕೆಲವೊಂದು ಐಟಮ್ಸ್ನೆಲ್ಲ ಹಾಕಿ ಅದು ನಾನು ಸಪ್ರೇಟ್ ವೀಡಿಯೋನೇ ಹಾಕ್ತೀನಿ. ಒಂದು 8 ತಿಂಗಳು ಮೇಲ್ಪಟ್ಟಿರುವಂತಹ ಮಕ್ಕಳಿಗೆ, ವಯಸ್ಸಾದವ್ರವರೆಗೂ ಅದನ್ನು ತೊಗೋಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಏನಿಲ್ಲ. ಎಷ್ಟೊಂದು ಒಳ್ಳೆಯದಾಗುತ್ತೆ ಮಿಲ್ಲೆಟ್ ಪೌಡ್ರಿಂದ ಅಂತ. ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಸೊ ಇಷ್ಟು ಗ್ರಾಸರೀಸು ಮತ್ತು ಒಂದು ಅರ್ಧ kg ಅಷ್ಟು ಚಿಯಾ ಸೀಡ್ಸ್ ಕೂಡ ಆರ್ಡ್ರ್ ಮಾಡಿದ್ದೆ. ಸೊ ಚಿಯಾ ಸೀಡ್ಸ್ ತುಂಬ ಫೈಬರ್ ಕಂಟೆಂಟು ಆ್ಯಂಡ್ ನೆಕ್ಸ್ಟು ನಮಗೆ ಹೆಣ್ಮಕ್ಳಿಗೆ ತುಂಬಾ ಒಳ್ಳೆಯದದು. ಅದಕ್ಕೆ ಅದನ್ನು ತರಿಸ್ಕೊಂಡೆ. ನೆಕ್ಸ್ಟು ಅರ್ಧ ಲೀಟ್ರಷ್ಟು ನಂದಿನಿ ತುಪ್ಪ, ಯಾಕಂದರೆ 1 ಲೀಟ್ರ್ ತರಿಸ್ಕೊಂಡಿದ್ದು ಉಳಿದಿತ್ತು, ಅರ್ಧ kg ತರಿಸ್ಕೊಂಡೆ. ಆಫರ್ನ ರಿಡೀಮ್ ಮಾಡ್ಕೊಂಡಿದ್ದಕ್ಕೆ ನನಗೆ ₹100 ಅಷ್ಟು ಕ್ಯಾಶ್ ಬ್ಯಾಕ್ ಬಂತು. ಸೊ ಹಾಗೆಯೇ ಕೆಲವೊಂದು ಐಟಮ್ಸಿಂದ ಕೂಡ ಕ್ಯಾಶ್ ಬ್ಯಾಕ್ ಬಂತು. ಟೋಟಲ್ ₹200 ಅಷ್ಟು ನನಗೆ ಕ್ಯಾಶ್ ಬ್ಯಾಕ್ ಬಂದಿದೆ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.